ನಮಸ್ಕಾರ ಸ್ನೇಹಿತರೆ. ಇವತ್ತು ಯಾಕೆ ಎಷ್ಟು ವಿಶೇಷವಾದ ದಿನ ಅಂತ ಗೊತ್ತಾ? ಇದು ಮಹಾಶಿವರಾತ್ರಿ. ಶಿವನು ಲಿಂಗ ರೂಪದಲ್ಲಿ ಪ್ರತ್ಯಕ್ಷನಾದಂತಹ ದಿನ. ಒಮ್ಮೆ ವಿಷ್ಣು ಮತ್ತು ಬ್ರಹ್ಮನಿಗೆ ಯಾರು ಶ್ರೇಷ್ಠ ಅನ್ನುವಂತಹ ಸ್ಪರ್ಧೆ ಉಂಟಾಗತ್ತೆ. ನಾನು ಶ್ರೇಷ್ಠ ಅಂತ. ಆಗ ಅವರಿಬ್ಬರ ಮಧ್ಯದಲ್ಲಿ ಒಂದು ಜ್ಯೋತಿ ಸ್ತಂಭ ಸ್ಥಾಪನೆ ಆಗುತ್ತೆ. ಆ ಜ್ಯೋತಿ ಸ್ತಂಭದಿಂದ ಒಂದು ಪದ ಬರುತ್ತೆ, ಏನಂತಂದರೆ ನೀವಿಬ್ಬರಲ್ಲಿ ಯಾರು ಮೊದಲು ಆದಿ ಮತ್ತು ಅಂತ್ಯವನ್ನು ಕಂಡುಹಿಡಿತೀರಾ ಅವರು ಶ್ರೇಷ್ಠ ಅಂತ ಹೇಳ್ತಾರೆ. ಆಗ ವಿಷ್ಣು ಏನು ಮಾಡ್ತಾನೆ, ವರಾಹ ರೂಪವನ್ನು ತಾಳಿ ಭೂಗರ್ಭವನ್ನು ಅಗಿತಾ ಹೋಗ್ತಾನೆ. ಬ್ರಹ್ಮ ಏನು ಮಾಡ್ತಾನೆ ಅಂತಂದರೆ ಹಂಸ ರೂಪವನ್ನು ತಾಳಿ ಮೇಲೆ ಹಾರ್ತಾ ಮೇಲ್ಗಡೆ ಹೋಗ್ತಾನೆ. ವರಾಹ ರೂಪದಲ್ಲಿ ಹೋದಂತಹ ವಿಷ್ಣುವಿಗೆ ಅರ್ಥ ಆಗುತ್ತೆ, ಇದು ಆದಿಯೂ ಅಂತ್ಯವೂ ಇಲ್ಲದಂತಹ ಮಹಾದೇವಾದನ, ಇವನನ್ನು ನಾನು ಹಿಡಿಯೋಕ್ಕಾಗೋದಿಲ್ಲ ಅಂಥೇಳಿ ಮತ್ತೆ ಮೂಲ ಸ್ಥಾನದಲ್ಲಿ ಬಂದು ನಿಂತ್ಕೊಳ್ತಾನೆ. ಆದರೆ ಬ್ರಹ್ಮ ಏನು ಮಾಡ್ತಾನೆ, ಹೋಗ್ತಾ ಇರೋವಂಥ ಸಂದರ್ಭದಲ್ಲಿ ಒಂದು ಕೇತಕಿ ಅನ್ನೋವಂಥ ಪುಷ್ಪ ಸಿಗುತ್ತಾನೆ. ಆ ಪುಷ್ಪಕ್ಕೆ ಕೇಳ್ತಾನೆ, ನೀನು ಏನು ಮಾಡ್ತಾ ಇದ್ದೀಯಲ್ಲ ಅಂತ. ಅದಕ್ಕೆ ಕೇಳಿ, ನಾನು ಶಿವನ ಪೂಜೆಗಾಗಿ ನನ್ನನ್ನು ಸೃಷ್ಟಿ ಮಾಡಿದ್ದೇನೆ ಅಂತ ಶಿವನ ಹೆಸರು ಹೇಳ್ತದೆ. ಅದಕ್ಕೆ ಬ್ರಹ್ಮ ಏನು ಹೇಳ್ತಾನೆ ಅಂತಂದರೆ, ನಾನು ಈ ಲೋಕದ ಸೃಷ್ಟಿಕರ್ತ ಇದ್ದೀನಿ, ನಿನಗೆ ಉನ್ನತವಾದಂಥ ಒಂದು ಸ್ಥಾನ ಕೊಡ್ತೀನಿ, ನಾ ಹೇಳಿದ ಹಾಗೆ ನೀನು ಕೇಳಬೇಕು ಅಂತ ಹೇಳಿ ಆ ಪುಷ್ಪವನ್ನು ಶ್ರೀ ಮಹಾವಿಷ್ಣು ಇರುವ ಸ್ಥಳಕ್ಕೆ ಕರ್ಕೊಂಬರ್ತಾನೆ. ಕರ್ಕೊಂಬಂದಮೇಲೆ ಶ್ರೀ ಮಹಾವಿಷ್ಣು ಏನು ಹೇಳ್ತಾನೆ ಅಂತಂದರೆ, ನಾನು ಅಂತ್ಯವನ್ನು ನೋಡೋಕ್ಕಾಗಿಲ್ಲ ಅಂಥೇಳಿ ಶರಣಾಗತಿ ಶಿವನಿಗೆ ಲಿಂಗ ರೂಪದಲ್ಲಿರೋ ಸ್ತಂಭಕ್ಕೆ ಮಾಡ್ತಾನೆ. ಬ್ರಹ್ಮ ಏನು ಮಾಡ್ತಾನೆ, ನಾನು ಅಹಂಕಾರದಿಂದ ಏನು ಹೇಳ್ತಾನೆ ಅಂದರೆ, ನಾನು ಆದಿಯನ್ನು ನೋಡಿ ಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ಲಿಂಗ ರೂಪದಲ್ಲಿರುವಂತಹ ಭಗವಂತ ಏನು ಹೇಳ್ತಾನೆ ಅಂತಂದರೆ, ನಿನಗೆ ಸಾಕ್ಷಿ ಏನಂತಂದ್ರೆ ಕೇತಕಿ ಪುಷ್ಪವನ್ನು ತೋರಿಸ್ತಾನೆ. ಕೇತಕಿ ಪುಷ್ಪ ಏನು ಹೇಳುತ್ತೆ ಅಂದರೆ, ಇದು ಏನಂತಾರೆ, ಲಿಂಗ ರೂಪದಲ್ಲಿರುವ ಒಂದು ಆದಿಯನ್ನು ಬ್ರಹ್ಮದೇವ ನೋಡಿದಾನೆ ಅಂತ ಹೇಳ್ಕೊತದೆ. ಆಗ ಲಿಂಗ ರೂಪದಲ್ಲಿರುವಂತಹ ಭಗವಂತ ಪ್ರತ್ಯಕ್ಷವಾಗಿ ಶರೀರ ರೂಪದಿಂದ ಇಬ್ಬರಿಗೂ ಕಾಣಿಸ್ಕೊಳ್ತಾನೆ. ಆ ದಿನವನ್ನು ಪವಿತ್ರ ದಿನವಂತ ನಾವು ಈಗಲೂ ಕೂಡ ಮಹಾಶಿವರಾತ್ರಿ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಆಗ ಪ್ರತ್ಯಕ್ಷ ಆದಂತಹ ಶಿವ ಬ್ರಹ್ಮನಿಗೆ ಶಾಪ ಕೊಡ್ತಾನೆ. ಏನಂದರೆ, ನೀನು ಈ ಜಗತ್ತಿನಲ್ಲಿ ಸೃಷ್ಟಿಯನ್ನು ನೀನು ಮಾಡಿದೆ, ಆದರೆ ಅಸತ್ಯವನ್ನು ನುಡಿದಿರುವ ಕಾರಣಕ್ಕೆ ನೀನು ಸೃಷ್ಟಿ ಮಾಡಿರೋ ನಿನ್ನ ಲೋಕದಲ್ಲೇ ನಿನಗೆ ಪೂಜೆಗೆ ಅರ್ಹನಾಗಿರೋದಿಲ್ಲ. ಸತ್ಯವನ್ನು ನುಡಿದಿರುವ ಕಾರಣಕ್ಕೆ ಶ್ರೀ ಮಹಾವಿಷ್ಣುವನ್ನು ನನ್ನ ಸರಿಸಮಾನವಾಗಿ ಪೂಜಿಸ್ತಾರೆ ಅಂತೇಳಿ ವರ ಮತ್ತು ಶಾಪವನ್ನು ಇಬ್ಬರಿಗೂ ಕೊಡ್ತಾನೆ. ವಿಷ್ಣುವಿಗೆ ವರ ಕೊಡ್ತಾನೆ, ಬ್ರಹ್ಮದೇವನಿಗೆ ಶಾಪ ಕೊಡ್ತಾನೆ. ಕೇತಕಿ ಪುಷ್ಪ ಸುಳ್ಳು ಹೇಳಿರೋ ಕಾರಣಕ್ಕಾಗಿ ಇದು ಯಾವುದೇ ಥರದ ಪೂಜೆಯಲ್ಲಿ ಭಾಗಿಯಾಗದ ಹಾಗೆ ಅದಕ್ಕೆ ಶಾಪ ಕೊಡ್ತಾನೆ. ಈ ಘಟನೆಯನ್ನು ಏನು ನಡೀತದಲ್ಲ, ನಮ್ಮ ಹಿರಿಯರು ಪೂರ್ವಜರು ಏನು ಮಾಡಿದ್ರು ಅಂದರೆ, ಈ ಪವಿತ್ರವಾದ ದಿನದಲ್ಲಿ ನಾವು ಕೂಡ ವಿಷ್ಣುವಿನಂತೆ ಸಾತ್ವಿಕ ಸ್ವಭಾವದಿಂದ ಹೇಗೆ ಶಿವನಿಂದ ವರವನ್ನು ಪಡೆದ ಹಾಗೆ ನಾವು ಕೂಡ ಶಿವನಿಂದ ವರವನ್ನು ಪಡಿಬೇಕು, ಅನುಗ್ರಹವನ್ನು ಪಡಿಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಶಿವರಾತ್ರಿಯ ದಿನ ಉಪವಾಸ ವ್ರತಗಳನ್ನು ಆಚರಣೆ ಮಾಡ್ತೀವಿ. ಇಂತಹ ಪವಿತ್ರವಾದ ದಿನವನ್ನು ನಾವು ಮಹಾಶಿವರಾತ್ರಿ ಅಂತ ಕರಿತೀವಿ. ಯಾಕೆಂದರೆ ಲಿಂಗ ರೂಪದಲ್ಲಿದ್ದಂತಹ ಒಬ್ಬ ಭಗವಂತ ಪ್ರತ್ಯಕ್ಷನಾಗಂತಹ ದಿನ ಇದು. ಜ್ಯೋತಿ ಸ್ವರೂಪದಲ್ಲಿ ಜಗತ್ತಿಗೆ ಆಧಾರ ಸ್ತಂಭವಾಗಿರುವಂತಹ ಭಗವಂತ ಕಾಣಿಸಿಕೊಂಡ ದಿನ ಆಗಿದ್ದರಿಂದ ಇದು ಮಹಾಶಿವರಾತ್ರಿಯಾಗಿ ನಾವು ಆಚರಣೆ ಮಾಡ್ತೀವಿ. ಸಮಸ್ತ ಹಿಂದೂ ಬಾಂಧವರು, ಸಮಸ್ತ ಲೋಕದಲ್ಲಿ ಎಲ್ಲರಿಗೂ ಕೂಡ ಈ ಶಿವರಾತ್ರಿ ಅನ್ನೋದು ಸರ್ವಶ್ರೇಷ್ಠವಾಗಿ ನಾವು ಆಚರಣೆ ಮಾಡುವಂತಹ ಹಬ್ಬ ಆಗಿದೆ. ಹಾಗೆ ಪೌರಾಣಿಕ ಕಥೆಗಳ ಪ್ರಕಾರ ಶಿವನು ಪಾರ್ವತಿ ದೇವಿಯನ್ನು ವಿವಾಹವಾಗಿದ್ದ ದಿನ ಅಂತ ಕೂಡ ನಾವು ಇವತ್ತಿನ ದಿನ ಆಚರಣೆ ಮಾಡ್ತೀವಿ. ಇದು ಪವಿತ್ರವಾದ ದಿನವಾಗಿರೋದ್ರಿಂದ ನಾವು ಭಗವಂತನ ಅನುಗ್ರಹಕ್ಕೆ ಉಪವಾಸ ವ್ರತಾದಿಗಳನ್ನು ಆಚರಣೆ ಮಾಡಿ ಶಿವಾಭಿಷೇಕವನ್ನು ಮಾಡಿಕೊಂಡು ಶಿವಾನುಗ್ರಹವನ್ನು ಪಡೆಯುವುದಕ್ಕಾಗಿ ನಮ್ಮ ಹಿರಿಯರು ನಮಗೆ ಹಾಕೊಂಡಂತಹ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದೀವಿ. ಅನಂತ ಜ್ಯೋತಿ ನಮಗೆ ಒಂದು ಮಹಾಸತ್ಯವನ್ನು ಕಲಿಸುತ್ತದೆ. ಶಿವನ ರೂಪದಲ್ಲೆಲ್ಲ ಅವನ ತತ್ವ, ಅವನ ಸತ್ಯ, ಅವನ ಶಕ್ತಿಯಲ್ಲಿ ನಾವು ಕಲಿಯಬಹುದು. ಬ್ರಹ್ಮನ ಅಹಂಕಾರ ನಮಗೆ ಎಚ್ಚರಿಕೆಯಾದರೆ ವಿಷ್ಣುವಿನ ಸತ್ಯ ಸ್ವೀಕಾರ ನಮಗೆ ಪಾಠ. ಜೀವನದಲ್ಲಿ ನಾವು ಎಷ್ಟೇ ದೊಡ್ಡವರಾದರೂ ಕೂಡ ಸತ್ಯದ ಮುಂದೆ ನಾವು ತಲೆ ಬಾಗಲೇಬೇಕು. ಅಹಂಕಾರವು ಕತ್ತಲೆಯಾದರೆ ಭಕ್ತಿ ಮತ್ತು ಸತ್ಯ ಅನ್ನೋದು ಜ್ಯೋತಿ ಸ್ವರೂಪವಾಗುತ್ತೆ. ಆ ಜ್ಯೋತಿ ನಮ್ಮೊಳಗೆ ಬೆಳಗಿದಾಗ ಮಾತ್ರ ಅದು ಮಹಾಶಿವರಾತ್ರಿ ಆಚರಣೆ ಆಗುತ್ತೆ. ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಮಸ್ಕಾರ.